ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ಲಾಗ್ಸ್. ಎಲ್ಲರೂ ಹೆಂಗಿದ್ದೀರ ಕಂಡು ಚೆನ್ನಾಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ ಕಂಡು. ನೀವೆಲ್ಲಾನು ಚೆನ್ನಾಗಿರ್ಬೇಕಂತ ಭಗವಂತ ಕೇಳ್ತಾ ವ್ಲಾಗ್ ಮಾಡಬಾರ್ದು ಅನ್ಕೊತೀವಿ. ಆದರೂ ಮಾಡೋಣ. ಮಾಡಿದ್ರೆ ವ್ಯೂಸ್ ಬರುತ್ತೆ, ವಾಚ್ ಅವರ್ಸ್ ಬರುತ್ತೆ. ಮಾಡೋಣ ಡೈಲಿ ವ್ಲಾಗು ಅಂದ್ಕೊಂಡು ಮಾಡ್ತೀನಿ. ಏನು ಮಾಡೋಣ? ಆಸೆ 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 ಮನುಷ್ಯನಿಗೆ. ಆಸೆ ಅಂದರೆ ಆಸೆನೇ ಕಣ್ರಿ. ಇದು ಆಸೆನೇ. ವ್ಯೂಸ್ ಬರುತ್ತಂತ ಆಸೆ, ವಾಚ್ ಅವರ್ಸ್ ಬರುತ್ತಂತ ಆಸೆ. ಮನುಷ್ಯ ಬದುಕ್ತಾ ಇರೋದೇ ಆಸೆ ಮೇಲೆ ಅಲ್ವಾ? ನನಗೂ ಅದೇ ಆಸೆ ಕಣ್ರಿ. ಏನು ಮಾಡೋದು? ವ್ಯೂಸ್ ಬೇಡ, ರೊಟೀನ್ ಬ್ಲಾಗ್ ಯಾರು ನೋಡ್ತಾರೆ? ಅವ್ರಿಗೂ ಬೋರ್ ಆಗುತ್ತೆ. ನಮ್ಮ ಮಕ್ಕಳು ನೋಡಿ ನೋಡಿ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವುದು ಬೇಡ, ಆರಾಮಾಗಿ ಹಿಂಗೆ ಇರೋಣ. ಯಾವುದು ಬೇಡ, ಯೂಟ್ಯೂಬು ಬೇಡ, ಯಾವುದು ಬೇಡ ಅನ್ಕೊತೀನಿ ಅಷ್ಟೇ. ಎನರ್ಜಿ ಚೆನ್ನಾಗಿದ್ದರೆ ಚೆನ್ನಾಗಿ ಮಾತಾಡ್ತೀನಿ. ಎನರ್ಜಿ ಡೌನ್ ಆಗಿದ್ದರೆ ಯಾವ ವೀಡಿಯೋಸು ಬೇಡ. ಮನೇಲಿ ಕೆಲಸ ಮಾಡಿದಷ್ಟು ಇರುತ್ತೆ, ಏನು ಮಾಡೋದು ಅಂತೇಳ್ಬಿಟ್ಟು ಹಂಗೆ ಕಣ್ರಿ. ಮನುಷ್ಯ ಜರ್ಮನಿ ಹಂಗೆ, ಏನೂ ಮಾಡೋಕ್ಕಾಗಲ್ಲ. ಆದರೂ ಇವತ್ತು ರೊಟೀನ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಇಷ್ಟ ಇರೋರು, ಇಷ್ಟ ಇದ್ದರೂ ಇಲ್ದಿದ್ರೂ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ಲಾಗ್ಸ್. ಮತ್ತೆ ಇನ್ನೊಂದ್ಸರಿ ಹೇಳ್ತಾಯಿದ್ದೀನಿ, ಏನಿಲ್ಲ, ಕೆಲಸದಿಂದ ಜಸ್ಟ್ ಇವಾಗೇ ಬಂದಿದ್ದು. ಇನ್ನೂ ಕೈಕಾಲು ಮುಖನೂ ತೊಳೆದಿಲ್ಲ. ನೋಡೋಣ, ತೊಳಿತೀನಿ. ಕೈಕಾಲು ಮುಖ ತೊಳ್ಕೊಬರ್ತೀನಿ. ತರಕಾರಿ ಎಲ್ಲ ತಂದು ಎಲ್ಲಿ ಕಾಣಿಸ್ತಾ ಇದೆ? ಇಲ್ಲ ಕಾಣಿಸ್ತಾ ಇದೆ. ಇವಾಗ ಕಾಣಿಸ್ತಾ ಇದೆ ನೋಡಿರಿ. ತಂದಿಕ್ಕಿದ್ದೀನಿ. ಸಾಂಬಾರು ಮಾಡಬೇಕು, ಕೆಲಸ ಇದೆ. ಆದರೂ ಫೋನ್ ನೋಡಿಕೊಂಡು ವೀಡಿಯೋ ಮಾಡ್ಕೊಂಡು ಕೂತಿದ್ದೀನಿ. ಏನು ಮಾಡೋದು? ಸ್ವಲ್ಪ ಬೇಜಾರಾಗ್ತಾಯಿದೆ. ನಿಮ್ಮ ಜೊತೆ ಮಾತಾಡಿದ್ರೆ ಸ್ವಲ್ಪ ಕಾಲಕ್ಷೇಪ ಆಗುತ್ತೆ, ಸ್ವಲ್ಪ ಮೈಂಡು ಫ್ರೆಶ್ ಆಗುತ್ತೆ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಕಣ್ರಿ. ಯಾರಾದರೂ ನೋಡ್ರಿ, ಸ್ವಲ್ಪ ಚಿಕ್ಕವನು ಸ್ವಲ್ಪ ಉಳಿಸಿ ಬೆಳೆಸಿ ಯೂಟ್ಯೂಬರ್ಸ್ನ. ಏನೋ ಒಂದು 500 ವ್ಯೂಸು, ಶಾರ್ಟ್ಸು ವ್ಯೂಸು ಹಾಕಿದ್ದೀನಿ, ಅಮ್ಮನ ಬೆಳೆಸ್ಬೇಕು ಅಂದ್ಕೊತೀರಾ. ಬೆಳೆಸ್ಬೇಕು ಕಣ್ರಿ. ಬಡಪಾಯಿ ಜೀವಗಳನ್ನೇ ನೀವು ಬೆಳೆಸ್ಬೇಕು. ಎಲ್ಲ ಅದೇನೋ ಹೇಳ್ತಾರೆ, ಯೂಟ್ಯೂಬ್ಗೋಸ್ಕರನೇ ಇನ್ನೆಲ್ಲಿ ನಾವು ರೆಡಿ ಆಗಿಬಿಟ್ಟು ಕೂತ್ಕೊಳ್ಳೋಣ. ಏನೋ ಇರೋ ವ್ಲಾಗ್ಸ್ ಮಾಡ್ತೀನಿ, ನೋಡಿರಿ, ಸಪೋರ್ಟ್ ಮಾಡಿ. ಏನು ಇಷ್ಟೊಂದು ಮಾತಾಡ್ತಾ ಇದ್ದಾರೆ ಅಂದ್ಕೋಬೇಡ್ರಿ. ಏನೋ ಇವತ್ತು ಒಂದು ಸ್ವಲ್ಪ ಜೋಶಲ್ಲಿದ್ದೀನಿ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಇಲ್ಲಾಂದರೆ ಇಷ್ಟು ಮಾತುಗಳು ಎಲ್ಲ ಬರುತ್ತೆ ಕಣ್ರಿ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ಲಾಗ್ಸ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋಗ್ಬಿಡ್ತಾ ಇದ್ದೆ. ಏನೋ ಕಣ್ರಿ, ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ರೊಟೀನ್ ಬ್ಲಾಗು ಸಂಜೆಯಿಂದ ಬೆಳಗ್ಗೆ ತನಕ ಏನಾದರೆ ಅದು ತೋರಿಸ್ತೀನಿ. ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಖ ಎಲ್ಲ ತೊಳ್ಕೊಂಡು ವಿಭೂತಿ ಹಚ್ಕೊಂಡು ರೆಡಿ ಆಗಿಬಿಟ್ಟೆ. ಇನ್ನು ಬಟ್ಟೆ ಮಿಷಿನ್ಗೆ ಹಾಕಿದ್ದೀನಿ ಕಣ್ರಿ. ಏನು ಇವತ್ತು ಹಾಕಿದ್ದಾರೆ ಅನ್ಕೋಬೋದು. ಏನಿಲ್ಲ ಕಣ್ರಿ, ನಾಳೆ ಶುಕ್ರವಾರ ಪೂಜೆ ಎಲ್ಲ ಇರುತ್ತೆ. ಅದಕ್ಕೆ ಇರೋ ಬಟ್ಟೆಗಳೆಲ್ಲ ಇವತ್ತೇ ವಾಶ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಆದರೆ ಶುಕ್ರವಾರ ಯಾಕೆ ತೊಳಿಯೋದು ಬಟ್ಟೆನ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ನೋಡಿರಿ, ಅವಲಕ್ಕಿದ್ದೀನಿ. ಇಲ್ಲ ನೋಡಿರಿ, ಮಾಡಿರೋ ಅವಲಕ್ಕಿ ಎಲ್ಲ ಹಂಗೆ ಐತಿ. ಇವಾಗ ಅದನ್ನು ನಾನೇ ತಿನ್ನಬೇಕು, ಇನ್ಯಾರು ತಿನ್ನಲ್ಲ. ಅವ್ರಿಗಿನ್ನ ಸಾಂಬಾರು ಮಾಡಬೇಕು, ಸೊಪ್ಪು ಬಿಡಿಸ್ಕೋಬೇಕು, ಸಾಂಬಾರು ಮಾಡಬೇಕು. ಒಂದು ಲೋಟ ಅಕ್ಕಿಗೆ ಬಿಟ್ಟರೆ ಅಡುಗೆ ಕೆಲಸ ಕಂಪ್ಲೀಟು. ಹೇಳಿದ ತಕ್ಷಣ ಆಗೋಗಲ್ಲ, ಇವಾಗ ಮಾಡಬೇಕು. ಇನ್ನು ನೋಡಿ, ಕೂಗು ಆಗ್ತಾ ಇದೆ ಮಿಷಿನ್. ಆಯಿತು ಅಂತೇಳ್ಬಿಟ್ಟು ಬಟ್ಟೆ ವಾಶ್ ಮಾಡಬೇಕು. ಬಟ್ಟೆ ತೊಳೆದ್ಬಿಟ್ಟಿರಬೇಕು. ಬೆಳಗ್ಗೆನೇ ಮನೆ ಮುಂದೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟಿದ್ದೀನಿ. ಮನೆಯೆಲ್ಲ ಸಾಕಿದ್ದೀನಿ ಬೆಳಗ್ಗೆನೇ. ಯಾಕಂದರೆ ಸಂಜೆ ಬಂದ ತಕ್ಷಣ ಸಾಕೋಗ್ಬಿಡುತ್ತೆ. ಸ್ವಲ್ಪ ಬೇಗನೆ ಎದ್ದು ಬೆಳಗ್ಗೆ ಕೆಲಸ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಅವಲಕ್ಕಿ ಒಗ್ಗರಣೆ ಹಾಕಿದ್ದೆ ಕಂಡ್ರೆ ಅದೇ ಐತೆ, ಅವ್ರು ತಿಂದೇ ಇಲ್ಲ. ಸಾಂಬಾರು ಇರಲಿಲ್ಲ, ಅದಕ್ಕೆ ಇವತ್ತು ಸಾಂಬಾರು ಮಾಡಬೇಕು. ನಾನು ಸಾಂಬಾರು ಮಾಡಬೇಕು ಕಣ್ರಿ. ರೆಡಿ ಟು ವರ್ಕ್. ಇನ್ನು ನೋಡಿ, ಇವತ್ತೇನೋ ವ್ಲಾಗಲ್ಲಿ ತುಂಬ ಜಾಸ್ತಿನೇ ಮಾತಾಡ್ಬಿಟ್ಟಿದ್ದೀನಿ. ಏನೋ ಒಂಥರ ಖುಷಿ ಕಣ್ರಿ. ಏನೇ ಆಗಲಿ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋದೊಂದು ಖುಷಿ. ಅದಕ್ಕೆ ತುಂಬ ನನ್ನ ಮಾತು ನಾನೇ ಕೇಳಿದ್ರೆ ನನಗೆ ಒಂಥರ ಖುಷಿ ಆಯಿತು. ಜಾಸ್ತಿ ಮಾತಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಜಾಸ್ತಿ ಮಾತಾಡಿದರೆ ಏನೋ ಅಂದ್ಕೊಬಿಟ್ರಿ ಕಂಡು. ನಿಮ್ಮ ಅಕ್ಕನೋ ನಿಮ್ಮ ತಂಗಿನೋ ಮಾತಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಇನ್ನು ನನ್ನ ಮಗಳು ಹಾಲು ಕಾಯಿಸ್ಕೊಟ್ಟೆ. ಇನ್ನು ನಮ್ಮ ಯಜಮಾನ್ರು ಬಿಸ್ಕೆಟ್ ಪ್ಯಾಕೆಟ್ ತಂದಿದ್ರು. ಅವ್ರಿಗೇನೋ ಹೊಟ್ಟೆ ಹಸಿವಾದಾಗೆ ಅವ್ರು ಬಿಸ್ಕೆಟ್ ಏನಾದ್ರು ತಂದ್ಕೊಂಡು ತಿನ್ನೋದು. ಅವಲಕ್ಕಿ ತಿಂದಿಲ್ಲಪ್ಪ, ಅವಲಕ್ಕಿ ಮಾಡಿದ್ದೆ, ಅವಲಕ್ಕಿ ತಿಂದಿಲ್ಲ ಮಧ್ಯಾಹ್ನ. ಅದಕ್ಕೆ ಸಂಜೆ ಹಾಲು ಕಾಯಿಸ್ಕೊಟ್ಟೆ, ಬಿಸ್ಕೆಟ್ ತಿಂದರು. ಅವಳಿಗೆ ಮಿಶಿತಾಗಿ ಕೊಡ್ದಿರೇ ತಿಂತಾಯಿದ್ರು ನಮ್ಮ ಯಜಮಾನ್ರು. ಅವಳು ಅಪ್ಪ ಕೊಡಲಿಲ್ಲ ಅಂತ ಅವಳ ಎಕ್ಸ್ಪ್ರೆಷನ್ನು, ಅಳಿಯೋದು. ಕೊಡಲೇ ಇಲ್ಲ ನೋಡಮ್ಮ ಅಪ್ಪ ಅಂತ ಹೇಳಿದ್ರೆ, ನಿನಗೊಂದು ಬಿಸ್ಕೆಟ್ ತಂತೈತೆ ನೋಡಮ್ಮ, ಇಟ್ಕೊಂಡು ತಿನ್ನು ಅಂತ ಹೇಳಿದೆ. ಅವಳು ಎತ್ಕೊಂಡು ತಿಂದ್ಲು. ಯಾಗೋ ಇತ್ತೀಚೆಗೆ ನನ್ನ ಮಗಳು ಹಾಲೇ ಕುಡಿಯೋಲ್ಲ ಕಡ್ರಿ. ಅದು ಏನಾಗಿದೆಯೋ ಏನೋ,
ಹಾಲು ಕುಡಿದ್ರೆ ಹಾಲು ಕುಡಿಯೋ ಮಾತು ಕೇಳ್ಕೋಬೇಕು, ಕೇಳ್ಕೊಂಡು ನಾವೇ ಕುಡಿಸಿದ್ರೆ ಮಾತ್ರನೇ ಅವಳು ಕುಡಿಯೋದು, ಇಲ್ಲಾಂದರೆ ಹಾಲು ಕುಡಿಯೋದೇ ಕಮ್ಮಿ ಮಾಡಿಬಿಟ್ಟಿದ್ದಾಳೆ. ಹಂಗೂ ಊಟ ಮಾಡ್ತಾಳೆ ಅಂದ್ಕೊಂಡ್ರೆ ಹಂಗೂ ಊಟ ಏನು ತಿನ್ನಿಸಿದ್ರೆ ತಿಂತಾಳೆ. ಅವಳಾದರೆ ಕೈಯಾರಿ ಎತ್ಕೊಂಡು ತಿಂದಂತೂ ನಾವು ಕಂಡಿಲ್ಲ, ನೋಡಿಲ್ಲ ಇಷ್ಟು ವರ್ಷದಿಂದ. ಇನ್ನು ತರಕಾರಿ ತಂದಿದ್ದೆ ಕಣ್ರಿ, ಬರೋವಾಗ ಸಾಂಬಾರು ಮಾಡಬೇಕಾಗಿತ್ತು. ತರಕಾರಿನೂ ಏನೂ ಇರಲಿಲ್ಲ, ಬರೋವಾಗ ಎಲ್ಲ ತಗೊಬಂದ್ಬಿಟ್ಟು ಇನ್ನು ಎಲ್ಲೆಲ್ಲಿ ಇದ್ದಿದ್ದು ಅಲ್ಲಲ್ಲಿ ತರಕಾರಿ ಎಲ್ಲ ಎತ್ತಿಕ್ಬಿಟ್ಟು ಇನ್ನು ಸೊಪ್ಪು ಅನ್ನೋದು ಬಿಡಿಸ್ಕೊತಾ ಇದ್ದೀನಿ ಕಣ್ರಿ ಸಾಂಬಾರು ಮಾಡೋದಕ್ಕೆ ಅಂತ. ಸಾರಿದ್ರೆ ಏನೇ ಆಗಲಿ ನಮ್ಮ ಹೆಂಗಸರಿಗೆ ಸಾಂಬಾರದು ಅನ್ನೋದಂದರೆ ಯೋಚನೆ ಅನ್ನೋದು ಇರಲ್ಲ. ಈ ಸಾರಿದ್ರೆ ಏನು ಸಾರು ಬೇಕಪ್ಪ, ಏನು ಸಾರು ಮಾಡಬೇಕಪ್ಪ, ಬೆಳಗ್ಗೆ ಇದು ಏನು ಮಾಡಬೇಕಪ್ಪ, ಸಂಜೆ ಆದರೆ ಏನು ಮಾಡಬೇಕಪ್ಪ, ಬೆಳಗ್ಗೆ ಟಿಫನ್ ಏನು ಮಾಡಬೇಕಪ್ಪ, ಇದೇ ಯೋಚನೆ ಕಣ್ರಿ ಹೆಂಗಸರಿಗಂತೂ. ಹೌದಾ ಇಲ್ವಾ? ಹೌದನ್ನೋರು ಕಾಮೆಂಟ್ ಮಾಡಿ ಕಣ್ರಿ. ನಂದು ಇನ್ನು ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಸೊಪ್ಪು ಬಿಡಿಸ್ಬಿಟ್ಟು ತೊಳ್ಕೊಬಂದು ಅಲ್ಲಿ ಇಕ್ಕಿದ್ದೀನಿ. ಅಷ್ಟೊತ್ತಿಗೆ ಸಿಂಕಲ್ಲಿ ಫಸ್ಟ್ ಪಾತ್ರೆಗಳೆಲ್ಲ ತೊಳೆದಾಕ್ಬಿಟ್ಟು ಇನ್ನು ಮಿಷಿನ್ಗೆ ಹಾಕಿದ್ನಲ್ಲ ಬಟ್ಟೆ, ನಾನು ಬಟ್ಟೆ ಅನ್ನೋದು ಜಾಲ್ಸ್ಕೊತೀನಿ ಕಣ್ರಿ. ಯಾಕೋ ಸ್ಪಿನ್ಗೆ ಹಾಕಿದ್ರೆ ನಮ್ದು ಇಷ್ಟ ಇಲ್ಲ, ಆಗಲ್ಲ. ಆಟೋಮೆಟಿಕ್ ಅಲ್ಲ, ಸೆಮಿ ಆಟೋಮೆಟಿಕ್ಟು ಮ್ಯಾನ್ಯಲ್ ಹ್ಯಾಂಡ್ ಅನ್ನೋದು ಇರಬೇಕು, ಅದಕ್ಕೆ ಜಾಲ್ಸ್ಕೊತೀನಿ. ಅದರಲ್ಲಿ ಗಲೀಜು ಹೋಗಲ್ಲ, ಏನೂ ಹೋಗಲ್ಲ. ಜಾಲ್ಸ್ ಹಾಕಿದ್ರೆ ಒಂದು ಸಮಾಧಾನ ನಮಗೆ. ಇನ್ನೇನು ಮಾಡೋದು, ಏನೋ ಒಂದು ಮಾಡಬೇಕಲ್ಲ. ಕೈಯಾರೇನೋ ಏನೋ ನೀಟಾಗಿರ್ಬೇಕಂದ್ರೆ ನಾವು ಕಷ್ಟಪಡಲೇಬೇಕು. ಯಾವುದೇ ಕೆಲಸ ಆಗಲಿ, ಬಟ್ಟೆ ಕ್ಲೀನಾಗಿರ್ಬೇಕಂದ್ರೆ ನಾವು ಕೆಲಸ ಮಾಡಬೇಕು. ಇನ್ನು ಸೊಪ್ಪೆಲ್ಲ ಬಿಡಿಸಿದ್ದಾಯಿತು, ಕಟ್ ಮಾಡಿದ್ದಾಯಿತು, ಎಲ್ಲ ಹಾಕ್ಬಿಟ್ಟು ಸೊಪ್ಪು ಸಾರಿಗೆ ಎಲ್ಲ ಹಾಕ್ಬಿಟ್ಟು ಕುಕ್ಕರ್ಗೆ ಹಾಕ್ಬಿಟ್ಟು ಇನ್ನು ಈ ಕಡೆ ಬಟ್ಟೆ ಜಾಲ್ಸೋಕ್ಕೆ ಅಂತ ಬಂದೆ ಕಣ್ರಿ. ಇನ್ನು ಅದೆಲ್ಲ ಏನು ತೋರಿಸಿಲ್ಲ ಕಣ್ರಿ. ಏನು ಯಮ್ಮನ ಬಟ್ಟೆ ಜಾಲ್ಸೋದೆಲ್ಲ ತೋರಿಸ್ತೀರ ಅನ್ಕೋಬೋದು. ಏನು ಜಾಲ್ಸೋದು ಏನು ತೋರಿಸಿಲ್ಲ. ಎಲ್ಲ ಹಾಕಿದ ತಕ್ಷಣ ಮೇಲೆ ಹೋಗ್ಬಿಟ್ಟು ಒಣಗಾಕ್ಬಿಟ್ಟು ಬಂದೆ. ಇನ್ನು ನನ್ನ ಮಗಳು ನನ್ನ ಬಟ್ಟೆಗೆ ಯಾಕೆ ಕ್ಲಿಪ್ ಹಾಕಿಲ್ಲ, ಹಾಕಮ್ಮ ಅಂತ ಹೇಳ್ತಾಯಿದ್ಲು. ಅವಳ ಬಟ್ಟೆಗೂ ಒಂದು ಕ್ಲಿಪ್ ಹಾಕ್ಬಿಟ್ಟು ಇನ್ನು ಅಷ್ಟೊತ್ತು ಕುಕ್ಕರ್ ಕೂಗಿತ್ತು, ತಣ್ಣಗೂ ಆಗಿತ್ತು ಕಣ್ರಿ. ಒಂದು 4 ವಿಜಿಲ್ ಹಾಕ್ಸಿದೆ. ಸೊಪ್ಪು ಸಾರು ಫಸ್ಟು ಪಪ್ಪುಗುತ್ತಿಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂದರೆ ಮತ್ತೆ ಯಾಕೋ ಬೇಡ, ಮಿಕ್ಸಿಗೆ ಹಾಕ್ಬಿಟ್ರೇ ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪು ಹಾಕಿದ್ರೆ ಮಸೊಪ್ಪು ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ದಂಟು ಸೊಪ್ಪಲ್ಲ, ಅದಕ್ಕೆ ಬೇಡ ಮಿಕ್ಸಿಗೆ ಹಾಕೋಬಿಡೋಣ ಅಂತ ಹೇಳ್ಬಿಟ್ಟು ಕೊಬ್ಬರಿ ತೊಗೊತಾ ಇದ್ದೀನಿ ಕಣ್ರಿ. ಕೊಬ್ಬರಿ ತೊಗೊಂಬಿಟ್ಟು ಫಸ್ಟು ನೀಟಾಗಿ ತೊಳ್ಕೊಬಿಟ್ಟು ಅದು ಕಟ್ ಮಾಡಿಬಿಟ್ಟು ಅದು ರುಬ್ಕೊಬಿಡ್ತೀನಿ ಸ್ವಲ್ಪ. ಇಲ್ಲಾಂದರೆ ತರಿಯಾಗಿರುತ್ತೆ, ತಿನ್ನೋದಕ್ಕೂ ಅಷ್ಟೊಂದು ಟೇಸ್ಟ್ ಏನಿರಲ್ಲ. ಸೊಪ್ಪು ಸಾರು ಅಂತೂ ತುಂಬ ಚೆನ್ನಾಗಿತ್ತು. ಸೊಪ್ಪು ಸಾರು ಮಾಮೂಲಿ ನೀವೆಲ್ಲ ಹೆಂಗೆ ಮಾಡ್ತೀರೋ ಅದೇ ಥರನೇ ಕಂಡ್ರಿ ನಾನು ಮಾಡೋದು, ಇನ್ನು ಸ್ಪೆಷಲಾಗಿ ಏನೂ ಮಾಡಲ್ಲ. ಕೊಬ್ಬರಿ ರುಬ್ಕೊಂಡಿದ್ದು, ಜೀರಿಗೆ ಎಲ್ಲ ಅದಕ್ಕೆ ಸೇರಿಸ್ಕೊಂಡಿದ್ದೆ. ಇನ್ನು ಏನೇನಿದೆಯೋ ಎಲ್ಲ ಬಗ್ಸ್ಕೊಬಿಟ್ಟು ಮಿಕ್ಸಿಗೆ ಹಾಕೊಬಿಟ್ಟಿರ್ತೀನಿ ಕಂಡ್ರಿ. ಮಿಕ್ಸಿಗೆ ಹಾಕ್ಕೊಬಿಟ್ಟು ಒಗ್ಗರಣೆ ಕೊಟ್ಬಿಟ್ರೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ. ಇನ್ನು ನನಗೆ ಅಂತ ಅವಲಕ್ಕಿ ಇತ್ತು. ಇನ್ನು ನಮ್ಮ ಯಜಮಾನ್ರು ಇನ್ನು ತಿನ್ನಲ್ಲ, ಆದರೂ ಸ್ವಲ್ಪ ತಿಂದರು. ಅವಲಕ್ಕಿ ತಿಂದು ಅನ್ನ ಮಾಡಿದ್ದೆ ಕಣ್ರಿ, ನನ್ನ ಮಗಳಿಗೂ ನಮ್ಮ ಯಜಮಾನ್ರಿಗೆ ಮಾತ್ರ. ಇನ್ನು ಬಿಸಾಕೋಕ್ಕಾಗುತ್ತೆ ಕಣ್ರಿ. ಅನ್ನ ಅನ್ನೋದು ಯಾವತ್ತೂ ನಾವು ವೇಸ್ಟ್ ಅನ್ನೋದು ಮಾಡಬಾರ್ದು. ಅನ್ನಪೂರ್ಣೇಶ್ವರಿ ನಮ್ಗೆ ಸಿಗೋದೇ. ಎಷ್ಟೋ ಜನ ಅನ್ನಕ್ಕಾಗಿ ಕಾಯ್ತಾ ಇರ್ತಾರೆ. ಯಾವುದೇ ಆಗಿರಲಿ ಅನ್ನ ಅನ್ನೋದು ನಾವು ಬಿಸಾಕಬಾರ್ದು ಹೇಳ್ರಿ. ನಾನು ತಂಗ್ಳನ್ನ ಏನಾದರೂ ಇದ್ದರೆ ಮುದ್ದೆ ಮಾಡ್ಕೊತೀನಿ ಕಣ್ರಿ. ನೀರು ಕುದಿಸ್ಬಿಟ್ಟು ಮುದ್ದೆ ಮಾಡ್ಕೊತೀನಿ. ವೇಸ್ಟ್ ಅಂತೂ ಮಾಡೋಕ್ಕೆ ಹೋಗಲ್ಲ. ಜಾಸ್ತಿ ಅಂತೂ ಬಿಸಾಕೋದು ಅದೆಲ್ಲ ಕಮ್ಮಿನೇ ಕಣ್ರಿ. ಎಷ್ಟಾದರೆ ಅಷ್ಟು ಮಾಡ್ಕೊತೀನಿ. ಸುಮ್ಮನೆ ಜಾಸ್ತಿ ಮಾಡಿಬಿಟ್ಟು ಆಚೆ ಬಿಸಾಕೋ ಬದಲು ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡಿಕೊಂಡ್ರೆ ನಮಗೆ ಈ ಹೊತ್ತೆಲ್ಲ 1 ದಿವಸ 2 ದಿವಸ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಮತ್ತೆ ಮಾಡ್ತಾಯಿದ್ರೆ ರೊಟೀನ್ ಆಗೋಗುತ್ತಲ್ಲ, ಎಷ್ಟು ಮಾಡಬೇಕು ಏನು ಕತೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ತೊಳೆದಿರೋ ಪಾತ್ರೆಗಳೆಲ್ಲ ಎತ್ತಿಕ್ಕೊಬಿಡ್ತಾಯಿದ್ದೀನಿ ಕಣ್ರಿ. ಯಾವಾಗಿಂದ ಆವಾಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊಬಿಡ್ತೀನಿ ನಾನು. ಕ್ಲೀನಾಗಿರಬೇಕು, ಏನೋ ಅದೊಂಥರ. ಎಲ್ಲಿಂದಲ್ಲಿ ಪಾತ್ರೆಗಳು ಎತ್ಬಿಟ್ಟು ಇನ್ನು ನನ್ನ ಮಗಳಿಗೆ ಬಿಸಿ ಬಿಸಿ ಅನ್ನ ಸಾರು ಹಾಕ್ಕೊಬೋದು ತಿನ್ನಿಸ್ತಾ ಇದ್ದೀನಿ. ನನ್ನ ಮಗಳು ಇವಾಗಲೂ ತಿನ್ನಲ್ಲ ಕಣ್ರಿ. ಒಬ್ಬರು ತಿನ್ನಿಸ್ಲೇಬೇಕು ಅವಳಿಗೆ. ಅದೇನೋ ತಿನ್ನೋ ರೂಢಿನೇ ಬರ್ತಾಯಿಲ್ಲ ನನ್ನ ಮಗಳಿಗೆ. ಅದೇನು ಕತೆನೋ ಅದೇನೋ. ಎಲ್ಲರೂ ಹೇಳ್ತಾರೆ ತಿನ್ನೋದನ್ನ ಕಲಿಸು ಅಂತ. ಅವಳು ತಿಂದರೆ ಅಲ್ಲ ನಾನು ಕಲಿಸೋದಕ್ಕೆ. ಯಾವಾಗಲೂ ಅಮ್ಮ ತಿನ್ನಿಸು, ಅಪ್ಪ ತಿನ್ನಿಸು, ಅಮ್ಮ ತಿನ್ನಿಸು, ಅಪ್ಪ ತಿನ್ನಿಸು. ಇನ್ನು ಶುಕ್ರವಾರ ಬೆಳಗ್ಗೆ ಕಂಡು ಇದು ರೊಟೀನ್ ವ್ಲಾಗು. ಬೆಳಗ್ಗೆ ಬೇಗನೆ ಒಂದು 5:30ಗಿದ್ದೆ. ಏನು ವಿಡಿಯೋ ಅನ್ನೋದು ಕ್ಯಾಪ್ಚರ್ ಏನು ಮಾಡ್ಕೊಂಡಿಲ್ಲ ಕಂಡು 5:30ಗಿದ್ದು ಮನೆ ಮುಂದೆ ಹೊಸ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕ್ಬಿಟ್ಟು ದೇವ್ರಿಗೆಲ್ಲ ಅಲಂಕಾರ ಅನ್ನೋದು ಮುಗಿಸ್ಬಿಟ್ಟು ಅಡುಗೆ ಕೆಲಸ ಏನಿದೆಯೋ ಅದೆಲ್ಲ ಮುಗಿಸ್ಕೊಬಿಟ್ಟು ಧೂಪ ಹಾಕಿ ಆರತಿ ಮಾಡ್ತಾಯಿದ್ದೀನಿ. ಗಂಟೆ ನಮ್ಮ ಯಜಮಾನ್ರು ಬಾರಿಸ್ತೀನಿ ಅಂತ ಹೇಳಿದ್ರು. ಸರಿ ಬಾರಿಸಪ್ಪ. ಫಸ್ಟು ಇತ್ತೀಚೆಗೆ ಏನಾಗಂಡ್ರೆ ಗಂಟೆ ತಗೊಬಂದು ಒಂದು ವರ್ಷ ಮೇಲೆ ಆಯಿತು, ಅದನ್ನ ಬಾರಿಸ್ತಾನೇ ಇರಲಿಲ್ಲ. ಇನ್ನು ಇತ್ತೀಚೆಗೆ ಬಾರಿಸೋದು ಕಲ್ತ್ಕೊಂಡೆ ನೋಡಿಕೊಂಡು. ಇನ್ನು ನಮ್ಮ ಯಜಮಾನ್ರು ಬಾರಿಸ್ತೀನಿ ಅಂತ ಹೇಳಿದ್ರು. ಅವ್ರು ಗಂಟೆ ಬಾರಿಸ್ತಾಯಿದ್ರು. ನಾನು ಎಲ್ಲ ಧೂಪ ದೀಪ ಆರತಿ ಎಲ್ಲ ಮಾಡಿಬಿಟ್ಟು ಅವ್ರಿಗೆ ಆರತಿ ಕೊಡ್ತಾಯಿದ್ದೀನಿ. ಇನ್ನು ಶುಕ್ರವಾರ ಇಷ್ಟೇ ಕಂಡ್ರಿ ನನ್ನ ಕೆಲಸ ಏನಿದೆ ಅಂದರೆ ರೊಟೀನ್ ಕೆಲಸ ಇಷ್ಟೇ ಕಂಡ್ರಿ. ಇನ್ನು ನಾನು ಆರತಿ ಎಲ್ಲ ತೊಗೊಂಡು ಅರ್ಶಿನ ಕುಂಕುಮ ಎಲ್ಲ ಇಕ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಕ್ಕೊಂಡ್ಬಿಟ್ಟು ಅಕ್ಷಂತೆ ಹಾಕಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಈ ಕಾಲದಲ್ಲಿ ನಮ್ಮ ಒಳ್ಳೆತನನೇ ನಮ್ಮ ಹಿಂದೆ ಬರೋದು ಕಣ್ರಿ. ಕರ್ಮ ಅನ್ನೋದು ಹಿಂದೆನೇ ಇರುತ್ತೆ. ಆ ಕರ್ಮದ ಕೆಲಸ ಮಾಡೋ ಬದಲು ಎಷ್ಟಾದರೆ ಅಷ್ಟು ಒಳ್ಳೆ ಕೆಲಸ ಮಾಡಿಕೊಂಡ್ರೆ ಈ ಜನ್ಮದಲ್ಲ ಇನ್ನೊಂದು ಜನ್ಮದಲ್ಲಿ ಹುಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಇರೋ ಜನ್ಮದಲ್ಲಂತೂ ಒಳ್ಳೆ ಕೆಲಸಗಳು ಮಾಡಿದ್ರೆ ನಮ್ಮ ಮಕ್ಕಳಿಗಾದರೂ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ದೇವ್ರಿಗೆ ಪ್ರಾರ್ಥನೆ ಮಾಡಿಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡು ಇನ್ನು ಲಕ್ಷ್ಮಮ್ಮಂದು
ಲಕ್ಷ್ಮಮ್ಮಂದು ಹಾಡುಗಳು ಬರುತ್ತಲ್ಲ ಆ ಹಾಡುಗಳೆಲ್ಲ ಆಡ್ಕೊತೀನಿ ಕಂಡು ಒಂದು ಬುಕ್ಕಲ್ಲಿ ಬರ್ಕೊಂಡಿರ್ತೀನಿ ಆ ಹಾಡುಗಳು ಆಡ್ಕೊತೀನಿ. ಒಂದು 2 ವರ್ಷದಿಂದ ಕಂಡ್ರಿ ಅದಕ್ಕೆ ಮುಂಚೆ ದೇವ್ರ ಪೂಜೆ ಮಾಡ್ತಾಯಿದ್ದೆ, ಆದರೆ ದೇವ್ರ ಹಾಡುಗಳೆಲ್ಲ ಹೇಳೋದು ಅಷ್ಟೊಂದು ಬರ್ತಾಯಿರಲಿಲ್ಲ. ಇವಾಗ ಬುಕ್ಕಲ್ಲಿ ಬರ್ಕೊಬಿಟ್ಟು ಹಾಡ್ಕೊತೀನಿ. ಏನೋ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ, ಭಗವಂತ ನಮ್ಮ ಜೊತೇಲಿ ಇದ್ದಾನೆ ಅನ್ನೋ ಫೀಲ್ ಅಂತೂ ಆಗುತ್ತೆ ಕಂಡ್ರಿ. ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಕಂಡ್ರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಕಣ್ರಿ.